ಬೆಳಿಗ್ಗೆ ತಿಂಡಿಗೆ ಹೆಸರು ಕಾಳು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ನಾನು ಹೆಸರು ಕಾಳು ಮತ್ತು ಅದ್ರ ಜೊತೆ ಸ್ವಲ್ಪ ಅಕ್ಕಿನ ಹಾಕಿ ನೆನೆ ಹಾಕಿದ್ದೆ. ಅಕ್ಕಿ ಹಾಕೊಳ್ಳೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಡೇ ಅದನ್ನು ರುಬ್ಬಬೇಕಾದ್ರೆ ಅದ್ರ ಜೊತೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಜೀರಿಗೆ, ಉಪ್ಪು, ಮೊಸರು ಮತ್ತು 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೈಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡದೆ ಕಡಲೆ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೊಂಡು ಸ್ಮೂತಾಗಿ ಹಿಟ್ಟನ್ನು ರುಬ್ಕೊಳ್ಳಿ. ತುಂಬ ತಿಳುವಾಗಿ ರುಬ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ಆಮೇಲೆ ಮಾಡೋ ಟೈಮಲ್ಲಿ ಒಂದೇ ಒಂದು ಪಿಂಚಷ್ಟು ಅಡುಗೆ ಸೋಡಾನ ಹಾಕ್ಕೊಂಡ್ಬಿಟ್ಟು ದೋಸೆನ ಹಾಕ್ಕೊಳ್ಳಿ. ನಿಮಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಕೂಡ ಹಾಕೋಬಹುದು, ಸಾಫ್ಟ್ ಬೇಕಂದರೆ ಸಾಫ್ಟ್ ಕೂಡ ಹಾಕ್ಕೊಳ್ಳಿ. ಹಾಗೆ ಈ ಥರ ಇದ್ರ ಮೇಲೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳಿಗೆ ನೀವು ಈ ದೋಸೆನ ಕೊಡ್ತೀರಾ ಅಂದರೆ ಈ ಥರದ್ದು ಸಣ್ಣ ಸಣ್ಣ ದೋಸೆಗಳನ್ನು ಹಾಕಿಕೊಡಿ. ಅದ್ರ ಮೇಲೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮತ್ತು ಈ ಥರ ಶೇಂಗಾ ಪೌಡರನ್ನು ಹಾಕಿಬಿಟ್ಟು ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ.